ನಮ್ಮ ಊರಿನ ಹನಿ ಕೇಕ್ ಅಂದ್ರೆ ಬಹಳ ಫೇಮಸ್. ಅದರಲ್ಲೂ ಬಾಲಣ್ಣನ ಬೇಕರಿ ಹನಿ ಕೇಕ್ ಅಂದ್ರೆ ಊರಿನ ಜನ ಮುಗಿಬಿದ್ದು ಕೊಂಡುಕೊಳ್ತಾರೆ. ಆದರೆ ಆ ಕೇಕ್ ಮಾಡೋದು ಹೇಗೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಒಂದು ದಿನ ನಾನು ಆ ಬೇಕರಿಗೆ ಹೋದೆ. ಮುಂದೆ ಏನಾಯ್ತು ಗೊತ್ತಾ? ಬನ್ನಿ ಕೇಳೋಣ. ಊರಿನ ಚಿಕ್ಕ ಬೀದಿಯಲ್ಲಿ ಬಾಲಣ್ಣನ ಬೇಕರಿ ಇತ್ತು. ಆ ಬೇಕರಿಗೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಜನಜಂಗುಳಿ ಇದ್ದೇ ಇರುತ್ತಿತ್ತು. ಅದರಲ್ಲೂ ಹನಿ ಕೇಕ್ ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ಆ ಕೇಕ್ನ ರುಚಿ ಅಂತೂ ಅದ್ಭುತವಾಗಿತ್ತು. ನಾನು ಪಟ್ಟಣದಿಂದ ನನ್ನ ತಾಯಿಯ ಊರಿಗೆ ಬಂದಿದ್ದೆ. ಊರಿಗೆ ಬಂದ ಮೇಲೆ ಬಾಲಣ್ಣನ ಬೇಕರಿ ಹನಿ ಕೇಕ್ ತಿನ್ನಲೇಬೇಕು ಅಂತ ನನಗೆ ಅನ್ನಿಸಿತು. ಹೀಗಾಗಿ ಒಂದು ದಿನ ನಾನು ಅವರ ಬೇಕರಿಗೆ ಹೋದೆ. ಬೇಕರಿಗೆ ಹೋದಾಗ ಬಾಲಣ್ಣ ಒಬ್ಬರೇ ಇದ್ದರು. ಬಾಲಣ್ಣ, ಒಂದು ಹನಿ ಕೇಕ್ ಕೊಡಿ ಅಂತ ಕೇಳಿದೆ. ಅವರು ನಗುತ್ತಾ ಖಂಡಿತ ತಗೊಳ್ಳಿ ಅಂತ ಕೊಟ್ಟರು. ನಾನು ಕೇಕ್ ತಿಂದು ತುಂಬಾ ಚೆನ್ನಾಗಿದೆ ಬಾಲಣ್ಣ, ಈ ಕೇಕ್ ಮಾಡೋದು ಹೇಗೆ ಅಂತ ನನಗೆ ಹೇಳಿಕೊಡ್ತೀರಾ ಅಂತ ಕೇಳಿದೆ. ಅವರು ಸ್ವಲ್ಪ ಹೊತ್ತು ನನ್ನನ್ನೇ ನೋಡಿದರು. ನಂತರ, ನಾನು ನಿನಗೆ ಹೇಳಿಕೊಡುತ್ತೇನೆ, ಆದರೆ ಸ್ವಲ್ಪ ಕಷ್ಟವಿದೆ. ನೀನು ಕಲಿಯಲು ಸಿದ್ಧನಿದ್ದರೆ ಬಾ ಅಂದರು. ನಾನು ಖುಷಿಯಿಂದ ಖಂಡಿತ ಬಾಲಣ್ಣ, ನಾನು ಕಲಿಯಲು ಸಿದ್ಧನಿದ್ದೇನೆ ಅಂದೆ. ಸರಿ, ನಾಳೆ ಬೆಳಗ್ಗೆ ಬಾ. ಆಗ ನಾನು ನಿನಗೆ ಎಲ್ಲವನ್ನೂ ಹೇಳಿಕೊಡುತ್ತೇನೆ ಅಂತ ಬಾಲಣ್ಣ ಹೇಳಿದರು. ಮಾರನೇ ದಿನ ಬೆಳಗ್ಗೆ ನಾನು ಬಾಲಣ್ಣನ ಬೇಕರಿಗೆ ಹೋದೆ. ಅವರು ನನಗಾಗಿ ಕಾಯುತ್ತಿದ್ದರು. ಬಾ, ಒಳಗೆ ಬಾ ಎಂದು ಅವರು ನನ್ನನ್ನು ಬೇಕರಿಯ ಹಿಂಭಾಗಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಒಂದು ದೊಡ್ಡ ಕೋಣೆ ಇತ್ತು, ಅದು ಬೇಕಿಂಗ್ ಮಾಡುವ ಜಾಗ. ಇಲ್ಲಿ ನೋಡು, ಇದು ರಹಸ್ಯ ಜಾಗ. ಇಲ್ಲಿ ನಾನು ಹನಿ ಕೇಕ್ ಮಾಡುತ್ತೇನೆ ಅಂತ ಬಾಲಣ್ಣ ಹೇಳಿದರು. ನಾನು ಆಶ್ಚರ್ಯದಿಂದ ಸುತ್ತಲೂ ನೋಡಿದೆ. ಅಲ್ಲಿ ಬೇಕಾದಷ್ಟು ಸಾಮಗ್ರಿಗಳು ಇದ್ದವು. ಮೊದಲು ಈ ಪಾತ್ರೆಗಳನ್ನು ನೋಡು. ಇವುಗಳನ್ನು ಸರಿಯಾಗಿ ಸ್ವಚ್ಛ ಮಾಡಬೇಕು ಅಂತ ಬಾಲಣ್ಣ ಹೇಳಿದರು. ನಾನು ತಕ್ಷಣ ಅವುಗಳನ್ನು ಸ್ವಚ್ಛ ಮಾಡಲು ಶುರು ಮಾಡಿದೆ. ಬಾಲಣ್ಣ ನನಗೆ ಒಂದೊಂದಾಗಿ ಎಲ್ಲವನ್ನೂ ಹೇಳಿಕೊಡಲು ಪ್ರಾರಂಭಿಸಿದರು. ಯಾವ ಹಿಟ್ಟನ್ನು ಬಳಸಬೇಕು, ಎಷ್ಟು ಸಕ್ಕರೆ ಹಾಕಬೇಕು, ಜೇನುತುಪ್ಪವನ್ನು ಹೇಗೆ ಸೇರಿಸಬೇಕು ಎಲ್ಲವನ್ನೂ ಅವರು ತೋರಿಸಿದರು. ನಾನು ಬಹಳ ಗಮನವಿಟ್ಟು ಎಲ್ಲವನ್ನೂ ಕಲಿತೆ. ಅಡುಗೆ ಮಾಡುವಾಗ ಬಾಲಣ್ಣ ನನ್ನ ಹತ್ತಿರ ಬರುತ್ತಿದ್ದರು. ಅವರ ಸ್ಪರ್ಶ ನನಗೆ ವಿಚಿತ್ರ ಅನಿಸುತ್ತಿತ್ತು. ಆದರೆ ನಾನು ಅದನ್ನು ನಿರ್ಲಕ್ಷಿಸಿದೆ. ಅವರು ನನಗೆ ಹನಿ ಕೇಕ್ ಮಾಡುವ ರಹಸ್ಯಗಳನ್ನು ಹೇಳಿಕೊಡುತ್ತಿದ್ದರು, ಅದು ಮುಖ್ಯವಾಗಿತ್ತು. ಒಂದು ದಿನ ಬಾಲಣ್ಣ ನನಗೆ ಜೇನುತುಪ್ಪವನ್ನು ಹೇಗೆ ಹಾಕಬೇಕೆಂದು ತೋರಿಸುತ್ತಿದ್ದರು. ಅವರು ನನ್ನ ಕೈ ಹಿಡಿದು ಜೇನುತುಪ್ಪವನ್ನು ಹಿಟ್ಟಿಗೆ ಹಾಕುವ ವಿಧಾನವನ್ನು ತೋರಿಸಿದರು. ಅವರ ಕೈ ಸ್ಪರ್ಶಕ್ಕೆ ನನಗೆ ಏನೋ ಒಂದು ರೀತಿಯ ಅನುಭವ ಆಯಿತು. ನನಗೆ ಸ್ವಲ್ಪ ಮುಜುಗರವಾಯಿತು, ಆದರೆ ನಾನು ಏನೂ ಹೇಳಲಿಲ್ಲ. ನಾನು ಬಾಲಣ್ಣನಿಂದ ಹನಿ ಕೇಕ್ ಮಾಡುವುದನ್ನು ಕಲಿಯುತ್ತಿದ್ದ ದಿನಗಳಲ್ಲಿ ನನಗೂ ಅವರಿಗೂ ಒಂದು ರೀತಿಯ ಬಾಂಧವ್ಯ ಬೆಳೆಯಿತು. ಅವರು ನನ್ನ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು, ನಾನು ಅವರ ಬಗ್ಗೆ ಆಸಕ್ತಿ ತೋರಿಸುತ್ತಿದ್ದೆ. ಒಂದು ಸಂಜೆ ನಾನು ಬೇಕರಿಯಿಂದ ಹೊರಡುವಾಗ ಬಾಲಣ್ಣ ನನ್ನ ಕೈ ಹಿಡಿದರು. ನೀನು ನಿಜವಾಗಿಯೂ ಒಳ್ಳೆಯ ಹುಡುಗ. ನನಗೆ ನಿನ್ನನ್ನು ತುಂಬಾ ಇಷ್ಟ ಅಂತ ಅವರು ಹೇಳಿದರು. ನಾನು ಏನು ಹೇಳಬೇಕೆಂದು ತೋಚದೆ ಸುಮ್ಮನೆ ನಿಂತುಕೊಂಡೆ. ನಾನು ಮನೆಗೆ ಬಂದ ಮೇಲೆ ಬಾಲಣ್ಣ ಹೇಳಿದ ಮಾತುಗಳ ಬಗ್ಗೆ ಯೋಚಿಸುತ್ತಾ ಕುಳಿತೆ. ನನಗೆ ಸ್ವಲ್ಪ ಗೊಂದಲವಾಯಿತು. ಆದರೆ ನಾನು ಅವರ ಬಗ್ಗೆ ಬೇರೆ ರೀತಿಯ ಭಾವನೆಗಳನ್ನು ಹೊಂದಿದ್ದೇನೆ ಎಂದು ನನಗೆ ಗೊತ್ತಾಯಿತು. ಮಾರನೇ ದಿನ ನಾನು ಬೇಕರಿಗೆ ಹೋಗಲು ಸ್ವಲ್ಪ ಹಿಂಜರಿಯುತ್ತಿದ್ದೆ. ಆದರೆ ಹನಿ ಕೇಕ್ ಕಲಿಯುವ ಆಸೆ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಯಿತು. ನಾನು ಅಲ್ಲಿಗೆ ಹೋದಾಗ ಬಾಲಣ್ಣ ಎಂದಿನಂತೆ ನಗುತ್ತಾ ನನ್ನನ್ನು ಬರಮಾಡಿಕೊಂಡರು. ಬಾ, ಇಂದು ನಾವು ಹೊಸ ರೀತಿಯ ಹನಿ ಕೇಕ್ ಮಾಡೋಣ ಅಂತ ಅವರು ಹೇಳಿದರು. ನಾನು ಅವರ ಜೊತೆ ಸೇರಿ ಹೊಸ ಕೇಕ್ ಮಾಡಲು ಶುರು ಮಾಡಿದೆ. ಆ ದಿನ ನಾವು ಬಹಳಷ್ಟು ಮಾತಾಡಿದೆವು, ನಕ್ಕೆವು ಮತ್ತು ಹನಿ ಕೇಕ್ ಮಾಡುವುದನ್ನು ಆನಂದಿಸಿದೆವು. ನಾನು ಬಾಲಣ್ಣನಿಂದ ಹನಿ ಕೇಕ್ ಮಾಡುವುದನ್ನು ಕಲಿತುಕೊಂಡೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರ ಸ್ನೇಹ ಮತ್ತು ಪ್ರೀತಿಯನ್ನು ಪಡೆದುಕೊಂಡೆ. ನಮ್ಮಿಬ್ಬರ ನಡುವಿನ ಸಂಬಂಧ ಏನು ಅಂತ ನನಗೆ ಇನ್ನೂ ತಿಳಿದಿಲ್ಲ, ಆದರೆ ಅದು ವಿಶೇಷವಾಗಿದೆ ಎಂದು ನನಗೆ ಗೊತ್ತು. ನಾನು ಬಾಲಣ್ಣನಿಂದ ಹನಿ ಕೇಕ್ ಮಾಡುವುದನ್ನು ಕಲಿತ ಮೇಲೆ ನನ್ನ ತಾಯಿಯ ಊರಿನಲ್ಲಿ ಒಂದು ಸಣ್ಣ ಬೇಕರಿ ತೆರೆದೆ. ನನ್ನ ಬೇಕರಿಯ ಹನಿ ಕೇಕ್ ಕೂಡ ಊರಿನಲ್ಲಿ ಫೇಮಸ್ ಆಯಿತು. ಆದರೆ ಬಾಲಣ್ಣನ ಬೇಕರಿಯ ಹನಿ ಕೇಕ್ ರುಚಿ ಮಾತ್ರ ಬೇರೆ. ಈಗಲೂ ನಾನು ಅವರ ಬೇಕರಿಗೆ ಹೋಗಿ ಕೇಕ್ ತಿನ್ನುತ್ತೇನೆ ಮತ್ತು ಅವರ ಜೊತೆ ಸ್ವಲ್ಪ ಸಮಯ ಕಳೆಯುತ್ತೇನೆ. ನಾನು ನನ್ನ ಬೇಕರಿಯನ್ನು ತೆರೆದ ನಂತರ ಬಾಲಣ್ಣ ನನಗೆ ಸಹಾಯ ಮಾಡಲು ಮುಂದೆ ಬಂದರು. ಅವರು ನನಗೆ ಬೇಕರಿಯನ್ನು ಹೇಗೆ ನಡೆಸಬೇಕೆಂದು, ಗ್ರಾಹಕರನ್ನು ಹೇಗೆ ನೋಡಿಕೊಳ್ಳಬೇಕೆಂದು ಹೇಳಿಕೊಟ್ಟರು.
ಅವರ ಸಹಾಯದಿಂದ ನನ್ನ ಬೇಕರಿ ಯಶಸ್ವಿಯಾಯಿತು. ನಾನು ಬಾಲಣ್ಣನಿಗೆ ಕೃತಜ್ಞನಾಗಿದ್ದೆ. ಅವರಿಲ್ಲದೆ ನಾನು ಏನನ್ನೂ ಸಾಧಿಸಲು ಸಾಧ್ಯವಾಗುತ್ತಿರಲಿಲ್ಲ. ನಮ್ಮಿಬ್ಬರ ನಡುವಿನ ಸ್ನೇಹವು ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ನಾವು ಒಟ್ಟಿಗೆ ಊಟ ಮಾಡುತ್ತಿದ್ದೆವು, ಸಿನಿಮಾ ನೋಡಲು ಹೋಗುತ್ತಿದ್ದೆವು ಮತ್ತು ಬಹಳಷ್ಟು ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದೆವು. ಒಂದು ದಿನ ನಾನು ಬಾಲಣ್ಣನಿಗೆ ನನ್ನ ಮನಸ್ಸಿನ ಮಾತನ್ನು ಹೇಳಲು ನಿರ್ಧರಿಸಿದೆ. ನಾನು ಅವರನ್ನು ಪ್ರೀತಿಸುತ್ತಿದ್ದೇನೆ ಎಂದು ಅವರಿಗೆ ತಿಳಿಸಲು ಬಯಸಿದೆ. ನಾನು ಅವರನ್ನು ಭೇಟಿಯಾಗಲು ಅವರ ಬೇಕರಿಗೆ ಹೋದೆ. ಅಲ್ಲಿ ಅವರು ಒಬ್ಬಂಟಿಯಾಗಿ ಕುಳಿತಿದ್ದರು. ನಾನು ಅವರ ಹತ್ತಿರ ಹೋದೆ ಮತ್ತು ಅವರ ಕೈಗಳನ್ನು ಹಿಡಿದುಕೊಂಡೆ. ಬಾಲಣ್ಣ, ನಾನು ನಿಮಗೆ ಏನನ್ನಾದರೂ ಹೇಳಲು ಬಯಸುತ್ತೇನೆ ಅಂತ ನಾನು ಹೇಳಿದೆ. ಅವರು ನನ್ನ ಕಣ್ಣುಗಳನ್ನು ನೋಡಿದರು ಮತ್ತು ನಗುತ್ತಾ, ನನಗೆ ಗೊತ್ತು, ನೀನು ಏನು ಹೇಳಲು ಹೊರಟಿದ್ದೀಯ ಅಂತ ಎಂದರು. ನಾನು ಆಶ್ಚರ್ಯದಿಂದ ಅವರನ್ನು ನೋಡಿದೆ. ಹೌದು, ನನಗೂ ನಿನ್ನ ಬಗ್ಗೆ ಅದೇ ಭಾವನೆ ಇದೆ. ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಅಂತ ಬಾಲಣ್ಣ ಹೇಳಿದರು. ನಾನು ಸಂತೋಷದಿಂದ ಅವರನ್ನು ತಬ್ಬಿಕೊಂಡೆ. ಆ ದಿನದಿಂದ ನಮ್ಮಿಬ್ಬರ ಸಂಬಂಧ ಹೊಸ ತಿರುವು ಪಡೆಯಿತು. ನಾವು ಪ್ರೇಮಿಗಳಾದೆವು. ನಮ್ಮ ಪ್ರೀತಿ ಊರಿನ ಜನರಿಗೆ ಗೊತ್ತಾಯಿತು. ಕೆಲವರು ನಮ್ಮನ್ನು ಬೆಂಬಲಿಸಿದರು, ಕೆಲವರು ವಿರೋಧಿಸಿದರು. ಆದರೆ ನಾವು ಯಾರ ಮಾತನ್ನೂ ಕೇಳಲಿಲ್ಲ. ನಾವು ನಮ್ಮ ಪ್ರೀತಿಯನ್ನು ಮುಂದುವರಿಸಿದೆವು. ನಾವು ಒಟ್ಟಿಗೆ ಜೀವನ ನಡೆಸಲು ನಿರ್ಧರಿಸಿದೆವು. ನಾವು ಒಂದು ಚಿಕ್ಕ ಮನೆಯನ್ನು ಖರೀದಿಸಿ ಅಲ್ಲಿ ಸಂತೋಷದಿಂದ ಜೀವನ ಸಾಗಿಸಲು ಪ್ರಾರಂಭಿಸಿದೆವು. ನಾನು ಮತ್ತು ಬಾಲಣ್ಣ ನಮ್ಮ ಪ್ರೀತಿಯನ್ನು ಜಗತ್ತಿಗೆ ತೋರಿಸಿದೆವು. ನಮ್ಮಿಬ್ಬರ ನಡುವಿನ ಸಂಬಂಧವು ಪ್ರೀತಿ, ವಿಶ್ವಾಸ ಮತ್ತು ಕಾಳಜಿಯಿಂದ ತುಂಬಿತ್ತು. ನಾವು ಎಂದಿಗೂ ಬೇರೆಯಾಗುವುದಿಲ್ಲ ಎಂದು ನಿರ್ಧರಿಸಿದೆವು. ನಾನು ಬಾಲಣ್ಣನಿಂದ ಹನಿ ಕೇಕ್ ಮಾಡುವುದನ್ನು ಕಲಿತದ್ದು ನನ್ನ ಜೀವನದ ಒಂದು ಅದ್ಭುತ ಘಟನೆ. ಆ ಘಟನೆ ನನ್ನ ಜೀವನವನ್ನು ಬದಲಾಯಿಸಿತು. ನಾನು ಪ್ರೀತಿ ಮತ್ತು ಸಂತೋಷವನ್ನು ಕಂಡುಕೊಂಡೆ. ಹನಿ ಕೇಕ್ ಕೇವಲ ಒಂದು ಸಿಹಿ ಅಲ್ಲ, ಅದು ನಮ್ಮಿಬ್ಬರ ಪ್ರೀತಿಯ ಸಂಕೇತ. ನಾನು ಮತ್ತು ಬಾಲಣ್ಣ ನಮ್ಮ ಜೀವನವನ್ನು ಹನಿ ಕೇಕ್ನಂತೆ ಸಿಹಿಯಾಗಿ ಮತ್ತು ಸಂತೋಷದಿಂದ ಕಳೆಯುತ್ತಿದ್ದೇವೆ. ನಮ್ಮ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಪ್ರೀತಿ ಮತ್ತು ವಿಶ್ವಾಸದಿಂದ ಜೀವನವನ್ನು ಸಾಗಿಸಿ. ಧನ್ಯವಾದಗಳು.